ನಮಸ್ಕಾರ. ಶನಿದೇವನಿಗೆ ಇಷ್ಟವಾದ ರಾಶಿ ನಕ್ಷತ್ರಗಳು ಯಾವುವು? ವಿಡಿಯೋ ಸಂಪೂರ್ಣವಾಗಿ ನೋಡಿ, ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ನೋಡ್ರಿ, ಈ 7.5 ವರ್ಷ 7.5 ಶನಿಕಾಟ ನಡೆಯುವ ಸಂದರ್ಭದಲ್ಲಿ ನಿಮಗೆ ಯಾವುದೇ ರೀತಿ ತೊಂದರೆಗಳು ಆಗಿಲ್ಲ, ನಾವು ಎಕ್ಸಲೆಂಟಾಗಿದ್ದೀವಿ ಅನ್ನುವವರು ಬಹಳ ಕಡಿಮೆ. ಅಷ್ಟಮ ಶನಿಕಾಟ ಇರ್ಬೋದು, ಅರ್ಧಾಷ್ಟಮ ಇರ್ಬೋದು, ಪಂಚಮ ಶನಿಕಾಟ ಇರ್ಬೋದು, ಅರ್ಥ ಆಯ್ತಾ? ಅದರಲ್ಲೂ ಈ ಎಸ್ಪೆಷಲಿ ಜಾತಕಗಳಲ್ಲಿ ಏನಾದರೂ ಶನಿಗ್ರಹ ಲಗ್ನದಿಂದ 8ನೇ ಮನೆ ಅಥವಾ 12ನೇ ಮನೆಗೆ ಕುತ್ಕೊಂಡ್ಬಿಟ್ರೆ ಅದರದ್ದು ದಶಾಭುಕ್ತಿ ನಡೀತಪ್ಪ ಅಂತಂದರೆ, ಗೋಚಾರದಲ್ಲೂ 7.5 ವರ್ಷ ಶನಿಕಾಟ ನಡೀತಿದ್ರೆ ತುಂಬ ನರಕಗಳು ಅನುಭವಿಸುವ ಪರಿಸ್ಥಿತಿಗಳು ಬರುತ್ತೆ. ಹಣಕಾಸಿನ ವಿಚಾರದಲ್ಲಿ, ದುಡ್ಡಿನ ವಿಚಾರದಲ್ಲಿ, ಸಾಲಬಾಧೆ ವಿಚಾರದಲ್ಲಿ, ಕೊಟ್ಟಿರುವ ಹಣ ವಿಚಾರದಲ್ಲಿ, ಗಂಡ ಹೆಂಡತಿ ನಡುವೆ ಜಗಳ, ಡೈವರ್ಸ್, ವಿಚ್ಛೇದನ, ಕಲಹಗಳು, ಅನಾರೋಗ್ಯದ ಸಮಸ್ಯೆಗಳು, ಆಕ್ಸಿಡೆಂಟ್ಸ್ಗಳು, ಅಪಘಾತಗಳು, ಒಂದಲ್ಲ ಎರಡಲ್ಲ, ಮನಸ್ಸಿಗೆ ನೆಮ್ಮದಿನೇ ಇರಲ್ಲ. ಆಸ್ತಿ ವಿಚಾರದಲ್ಲಿ ಕೋರ್ಟು ಕಚೇರಿ, ಪೊಲೀಸ್ ಸ್ಟೇಷನ್, ವ್ಯಾಜ್ಯಗಳು, ಕುಟುಂಬ ಕಲಹ, ನೆಮ್ಮದಿನಿಲ್ಲ, ಊರು ಬಿಟ್ಟು ಹೋಗೋ ಪರಿಸ್ಥಿತಿಗಳು ಉಲ್ಬಣ ಆಗಿಬಿಡುತ್ತೆ. ಎಸ್ಪೆಷಲಿ 12ನೇ ಮನೆ ವೆರಿ ಡೇಂಜರಸ್, 8ನೇ ಮನೆ 12ನೇ ಮನೆ ವೆರಿ ಡೇಂಜರಸ್. ದಶಾಭುಕ್ತಿಗಳಲ್ಲಿ ಬಂದುಬಿಟ್ರೆ ಇಂಡಿ ಇಪ್ಪೆ ಮಾಡಾಕ್ಬಿಡ್ತಾನೆ ಭಗವಂತ. ಸೊ ಯಾವ ಒಂದು ರಾಶಿ ನಕ್ಷತ್ರದವರೆಗೆ ಭಗವಂತ ಇಷ್ಟಪಡ್ತಾನೆ, ಭಯಂಕರ ಅದೃಷ್ಟ ಅಂತಂದರೆ ನೋಡಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ. 7.5 7.5 ವರ್ಷ ಶನಿಕಾಟ ನಡೆಯೋ ಸಂದರ್ಭದಲ್ಲೇ ನಮ್ಮ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆಗಿದ್ದರು, ದೇಶದ ಪ್ರಧಾನಮಂತ್ರಿ ಆಗಿದ್ದರು. ನೋಡ್ರಿ, ಅದನ್ನೇ ಹೇಳೋದು, ಒಳ್ಳೆಯ ಕೆಲಸಗಳು ಮಾಡಿದರೆ ಶನಿ ಗ್ರಹ, ಶನಿದೇವ ಖಂಡಿತವಾಗಲೂ ಎತ್ತರಕ್ಕೆ ತಗೊಂಡೋಗಿ ನಿಲ್ಲಿಸ್ತಾನೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಸಾಕು ಅಂತ ಅಂದ್ಕೊತೀನಿ. ಇಂಥ 7.5 7.5 ವರ್ಷ ಶನಿಕಾಟ ನಡೆಯೋ ಸಂದರ್ಭದಲ್ಲಿ ದೇಶದ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿಯವರು ಇದ್ದರು. ಅರ್ಥ ಮಾಡ್ಕೊಳ್ಳಿ, ಇನ್ನೆಷ್ಟು ತಾಕತ್ತು ಶಕ್ತಿ ಇರಬೇಕು ಅಂದರೆ. ಅದನ್ನೇ ಹೇಳ್ತಿರೋದು, ಎಲ್ಲ ನಮ್ಮಲ್ಲೇ ಇರುತ್ತೆ. ನಾವು ಮಾಡ್ಕೊಳೋ ಸ್ವಯಂಕೃತ ಅಪರಾಧಗಳಿಗೆ, ನಾವು ಮಾಡ್ಕೊಳೋ ತಪ್ಪು ದಾರಿಗಳು, ನಾವು ಮಾಡುವ ಕೆಟ್ಟ ಕೆಲಸಗಳು, ಅಸೂಯೆಗಳು, ಇಲ್ದಿದ್ದು ಸಲ್ದಿದ್ದು ಚಾಡಿ ಹೇಳೋದು, ಇನ್ನೊಂದು ಮತ್ತೊಂದು ಮಾಡಿದರೆ ಶನಿಗ್ರಹ ಅಂತೂ ಬಿಡಲ್ಲ. ಹೇಳ್ತಾ ಇದ್ದೀನಿ, ನೀವು ಮಾಡ್ಕೊಳುವ ತಪ್ಪು ದಾರಿಗೆ ಶಿಕ್ಷೆಗಳು ಅನುಭವಿಸ್ಬೇಕಾಗುತ್ತೆ. ಆವಾಗ ನಾವೇನೂ ತಪ್ಪು ಮಾಡಿಲ್ಲ ಅಂದರೆ ಅಲ್ಲಿ ನಿಮಗೆ ಕೆಟ್ಟದಾಗ್ತಿದೆ, ಕೆಟ್ಟದಾಗೈತಿ ಅಂದರೆ ನೀವೇನಾದರೂ ಒಂದು ಕರ್ಮಗಳು ಮಾಡಿರ್ತೀರ ಅಂತ ಅಷ್ಟೇ. ಕರ್ಮಗಳು ಮಾಡಿದ್ರೇ ಮತ್ತೆ ಕೆಟ್ಟ ಫಲ ಬರಲಿಕ್ಕೆ ಸಾಧ್ಯ. ಅರ್ಥ ಆಯ್ತಾ? ಶನಿಗ್ರಹ ಒಳ್ಳೆಯ ಕೆಲಸದಲ್ಲಿದ್ದು, ಒಳ್ಳೆತನದಲ್ಲಿದ್ದು ಮಾಡಿದರೆ ಖಂಡಿತವಾಗ್ಲೂ ಎಷ್ಟೋ ಎತ್ತರಕ್ಕೆ ತಗೊಂಡೋಗಿ ನಿಲ್ಲಿಸ್ತಾನೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ಲು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅರ್ಥ ಆಯ್ತಾ? ನಮಸ್ಕಾರ.